ಗ್ಯಾರಂಟಿ ಸ್ಕೀಮ್ಗೂ ವಿವಾದಕ್ಕೂ ಅವಿನಾಭಾವ ಸಂಬಂಧ ಅಂತ ಕಾಣಿಸುತ್ತೆ. ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದಾಗಿಂದ ಆ ದಿನದಿಂದಲೂ ಕೂಡ ಗ್ಯಾರಂಟಿ ಸ್ಕೀಮ್ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯ ಸ್ವಾಮೀಜಿಯ ಸೋಮಾರಿ ಟೀಕೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿರುದ್ಧ ರಂಭಾಪುರಿ ಶ್ರೀ ವಾಗ್ದಾಳಿ. ಗ್ಯಾರಂಟಿ ಯೋಜನೆಯಿಂದ ಜನ ಸೋಮಾರಿ ಆಗ್ತಾರೆ ಅಂದ ಶ್ರೀ. ಸ್ವಾಮೀಜಿ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ. ಬಡವರು ಬದುಕಬಾರ್ದ, ಶ್ರೀಗಳಿಗೆ ಸವಾಲೆಸೆದ ಸಿಎಂ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಯುವ ನಿಧಿ ಯೋಜನೆ, ಈ ಪಂಚ ಗ್ಯಾರಂಟಿ ಯೋಜನೆಗಳಿಂದಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗದ್ದುಗೆಗೆ ಏರಿದೆ. ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿರುವ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಅಪಸ್ವರದ ಮೇಲೆ ಅಪಸ್ವರ ಕೇಳಿ ಬರ್ತಿದೆ. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಅಭಿವೃದ್ಧಿಗೆ ಕಾರ್ಯಗಳಿಗೆ ಅನುದಾನ ಇಲ್ಲ ಅಂತ ಶಾಸಕರು ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ರಂಭಾಪುರಿ ಶ್ರೀಗಳು ಆಕ್ಷೇಪವೆತ್ತಿದ ಬೆನ್ನಲ್ಲೇ ಗ್ಯಾರಂಟಿ ಹೆಸರಲ್ಲೀಗ ಗದ್ದಲ, ಗೊಂದಲ, ಗಲಾಟೆ ಜೋರಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ, ಆದರೆ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅನ್ನುವಂಥದ್ದು ಸಂಪೂರ್ಣವಾಗಿ ನಿಂತು ಹೋಗಿದೆ ಅನ್ನುವಂಥ ಹೊರಗು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿನೂ ಆಗಬೇಕನ್ನುವಂಥದ್ದು. ಇದೊಂದು ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಸ್ವಾಮೀಜಿಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದೆ. ಹೌದು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಯೋಜನೆಗಳನ್ನ ಜಾರಿ ಮಾಡಿದೆ. ಆದ್ರೆ ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಮಾರಿ ಆಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ತಗಾದೆ ತೆಗೆದಿದ್ದಾರೆ. ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಶ್ರೀಗಳ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣವಾಗಿದೆ. ಶ್ರೀಗಳ ಹೇಳಿಕೆಗಿಂದು ಸಿಡಿಮಿಡಿಯಾದ ಸಿಎಂ ಸಿದ್ದರಾಮಯ್ಯ ಬಡವರು ಬದುಕಲೇಬಾರ್ದ ಅಂತ ಶ್ರೀಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಸೋಮಾರಿಗಳಾಗ್ಬಿಡ್ತಾರೆ ಅಂತ ಏನಾಗ ಬಡವರು ಬದುಕಬಾರ್ದ? ಬಡವರಾಗೇ ಇರ್ಬೇಕಾ? ಅವ್ರಿಗೂ ಶಕ್ತಿ ಬರ್ಬೇಕಾ ಬೇಡ? ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಇವನ್ನೆಲ್ಲ ಭಾಷಣ ಮಾಡಕ್ ಹೋಗಿ ಹೆಚ್ಚಾಗಿ ಭಾಷಣ ಮಾಡಕ್ ಹೋದ್ರೆ ರಾಜಕೀಯ ಭಾಷಣ ಆಗ್ಬಿಡ್ತದೆ. 2013ರಿಂದ 2018ರವರೆಗೂ ಹಾಗೂ ಈಗ ಸಿಎಂ ಆಗಿರುವ ವೇಳೆ ಸಮಾನತೆ ತರಲು, ಸಾಮಾಜಿಕ ನ್ಯಾಯ ಕೊಡಲು ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಕೆಲವರು ರಾಜಕೀಯವಾಗಿಯೋ ವೈರತ್ವಕ್ಕಾಗಿಯೋ ನಮ್ಮ ಮೇಲೆ ಕಿಡಿಕಾರ್ತನೇ ಇರ್ತಾರೆ, ನಮ್ಮ ವಿರುದ್ಧ ಮಾತನಾಡ್ತಲೇ ಇರ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಮಾರಿ ಆಗ್ತಾರೆ ಅಂತಾರೆ. ಆದ್ರೆ ಗ್ಯಾರಂಟಿಯಿಂದ ಯಾರೂ ಕೂಡ ಸೋಮಾರಿ ಆಗಲ್ಲ. ನನ್ನ ಸ್ವತಃ ಅನುಭವದಿಂದ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದು ಮಹಿಳೆಯರಿಗೆ 1.23 ಕೋಟಿ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಕೊಟ್ರೆ ಅದರಿಂದ ಸೋಮಾರಿ ಆಗ್ತಾರ? ಮಹಿಳೆಯರು ಗಂಡನ ಮುಂದೆ ಕೈ ಚಾಚದೆ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. 1.64 ಕೋಟಿ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಿದ್ದೀವಿ. ಅದರಿಂದ ಜನ ಸೋಮಾರಿಗಳಾಗ್ತಾರೆ ಅಂದ್ರೆ ಬಡವರು ಬದುಕಲೇಬಾರ್ದ? ನಾನು ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದೀನಿ. ಇದನ್ನ ನಾನು ಹೇಳಿದ್ರೆ ಅದು ರಾಜಕೀಯ ಭಾಷಣ ಆಗತ್ತೆ ಅನ್ನೋ ಮೂಲಕ ರಂಭಾಪುರಿ ಶ್ರೀಗಳ ವಿರುದ್ಧ ಪರೋಕ್ಷವಾಗಿ ಸಿಟ್ಟು ಹೊರಹಾಕಿದ್ದಾರೆ. ಎಜುಕೇಶನ್ ಸಹಾಯ ಮಾಡಿದ್ರೆ, ಅವ್ರಿಗೆ ಆರ್ಥಿಕ ನೆರವು ನೀಡಿದ್ರೆ ಸೋಮಾರಿಗಳಾಗಕ್ಕೆ ಸಾಧ್ಯನಾ? ಸಾಧ್ಯ ಆಗಲ್ಲ. ಈಗ ನಾವು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗ್ಲಿ ಅಂತೇಳಿ 1,23,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದರಿಂದ ಸೋಮಾರಿಗಳಾಗ್ತಾರ? ಅದರ ಅರ್ಥ ಮಹಿಳೆಯರಿಗೂ ಕೂಡ ಸಬಲೀಕರಣ ಮಾಡಬೇಕು. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅವ್ರಿಗೆ. ಆಗ ಮಾತ್ರ. ಈಗ ಪಾಪ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಇನ್ನೆಲ್ಲಿಗೂ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗ್ತಾರೆ. ಹಾಗಾದ್ರೆ ಅವ್ರು ಹೋಗ್ಲೇಬಾರ್ದು ಎಲ್ಲೂ? ಅವ್ರು ಗಂಡದಿರು
ದುಡ್ಡು ಕೊಡೋದನ್ನೇ ಕಾಯ್ಕೆ ಕೂತ್ಕೋಬೇಕಾ? ಅದಕ್ಕೋಸ್ಕರ ಮಾಡೋದು ಇದನ್ನ. ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಸಿಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಶಾಸಕರು ಆರೋಪಿಸಿದ ಬೆನ್ನಲ್ಲೇ ಇದೀಗ ಸ್ವಾಮೀಜಿಗಳು ಗ್ಯಾರಂಟಿಗಳ ಯೋಜನೆಗಳ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಇನ್ನು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರುವ ಸರ್ಕಾರ ಚುನಾವಣೆ ಬಂದಾಗ ಮಾತ್ರ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಹೀಗಾಗಿ ಒಂದೆಡೆ ಸ್ವಪಕ್ಷ, ಇನ್ನೊಂದೆಡೆ ವಿಪಕ್ಷ, ಜೊತೆಗೆ ಸ್ವಾಮೀಜಿಗಳ ಆಕ್ಷೇಪದಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರ ಮುಜುಗರಕ್ಕೆ ಈಡಾಗಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.